ನಮಸ್ಕಾರ. ವೆಲ್ಕಮ್ ಟು ಆವಿಷ್ಕಾರ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ನಮ್ಮ ಈ ಯೂಟ್ಯೂಬ್ ಚಾನಲ್ನಲ್ಲಿ ನಾವು ನಮ್ಮ ಸಾಧಕರ ಬಗ್ಗೆ ಒಂದು ಕಿರು ಪರಿಚಯ ಮಾಡಿಕೊಳ್ಳಲು ನಮ್ಮ ಸಾಧಕರು ನಮ್ಮ ಹೆಮ್ಮೆ ಎಂಬ ಟಾಪಿಕ್ ಅನ್ನು ನಾವು ಸ್ಟಾರ್ಟ್ ಮಾಡಿದ್ದೇವೆ. ಈ ನಮ್ಮ ಸಾಧಕರು ನಮ್ಮ ಹೆಮ್ಮೆ ಈ ಟಾಪಿಕ್ ಅಲ್ಲಿ ನಾವು ಈಗಾಗಲೇ ಹಲವಾರು ಸಾಧಕರ ಬಗ್ಗೆ ವಿಡಿಯೋವನ್ನು ಅಪ್ಲೋಡ್ ಮಾಡಿದ್ದೇವೆ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಹಾಸ್ಯ ಚಕ್ರವರ್ತಿಯಾದಂತಹ ನರಸಿಂಹರಾಜು ಅವರ ಬಗ್ಗೆ ತಿಳಿದುಕೊಳ್ಳೋಣ. ಕನ್ನಡ ಚಿತ್ರರಂಗದ ಪ್ರಮುಖ ಹಾಸ್ಯ ನಟ ಮತ್ತು ನಿರ್ಮಾಪಕರು. ಅವರನ್ನು ಹಾಸ್ಯ ಚಕ್ರವರ್ತಿ ಮತ್ತು ಹಾಸ್ಯರತ್ನ ಎಂದೇ ಕನ್ನಡ ಚಿತ್ರರಂಗದಲ್ಲಿ ಗುರುತಿಸಲಾಗುತ್ತದೆ. ಜೀವನ ಮತ್ತು ಹಿನ್ನೆಲೆಯನ್ನು ತಿಳಿದುಕೊಳ್ಳೋಣ. ನರಸಿಂಹರಾಜು ಅವರ ಪೂರ್ಣ ಹೆಸರು ತಿಪಟೂರು ರಾಮರಾಜು ನರಸಿಂಹರಾಜು. ಇವರು 1923 ಜುಲೈ 24ರಂದು ತುಮಕೂರು ಜಿಲ್ಲೆಯ ತಿಪಟೂರಿನಲ್ಲಿ ಜನಿಸಿದರು. ಇವರ ತಂದೆ ರಾಮರಾಜು ಅವರು ಪೊಲೀಸ್ ಕಾನ್ಸ್ಟೇಬಲ್ ಆಗಿದ್ದರು. ತಾಯಿ ವೆಂಕಟಲಕ್ಷ್ಮಮ್ಮ ಗೃಹಿಣಿಯಾಗಿದ್ದರು. ಬಾಲ್ಯದಲ್ಲಿ ಬಡತನವಿದ್ದ ಕಾರಣ ಕೇವಲ 4 ವರ್ಷದವರಿದ್ದಾಗ ಅವರ ಚಿಕ್ಕಪ್ಪ ಲಕ್ಷ್ಮೀಪತಿರಾಜು ಅವರು ಚಂದ್ರಮೌಳೇಶ್ವರ ಡ್ರಾಮಾ ಕಂಪನಿಗೆ ಸೇರಿಸಿದರು. ಈ ನಾಟಕ ತಂಡದಲ್ಲಿ ಪ್ರಹ್ಲಾದ, ಲೋಹಿತಾಶ್ವ ಮುಂತಾದ ಮಕ್ಕಳ ಪಾತ್ರಗಳಲ್ಲಿ ಅಭಿನಯಿಸಿದರು. ಮುಂದೆ ತಮ್ಮದೇ ನಾಟಕದ ಕಂಪನಿಯನ್ನು ಶುರು ಮಾಡಿ ಅದರಲ್ಲಿ ಗೋರು ಕುಂಬಾರ, ಸತ್ಯ ಹರಿಶ್ಚಂದ್ರ ಮುಂತಾದ ನಾಟಕಗಳನ್ನು ಪ್ರದರ್ಶಿಸಿದರು. ಅವರ ಕಂಪನಿಗೆ ನಷ್ಟವಾದಾಗ ಎಡತೊರೆ ಡ್ರಾಮಾ ಕಂಪನಿಗೆ ಸೇರಿದರು. ಹೀಗೆ ಸುಮಾರು 27 ವರ್ಷಗಳ ಕಾಲ ವಿವಿಧ ನಾಟಕ ಕಂಪನಿಗಳಲ್ಲಿ ಹಲವಾರು ಪಾತ್ರಗಳನ್ನು ನಿಭಾಯಿಸಿದರು. ಮುಂದೆ ಚಿತ್ರರಂಗ ಪ್ರವೇಶ ಮತ್ತು ಸಾಧನೆಗಳು. 1954ರಲ್ಲಿ ಬಿಡುಗಡೆಯಾದಂತಹ ಕನ್ನಡದ ಹೆಮ್ಮೆಯ ಮತ್ತು ಪ್ರಸಿದ್ಧ ಚಿತ್ರ ಬೇಡರ ಕಣ್ಣಪ್ಪ ಮೂಲಕ ನರಸಿಂಹರಾಜು ಅವರು ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದರು. ಇದೇ ಚಿತ್ರದ ಮೂಲಕ ಡಾಕ್ಟರ್ ರಾಜ್ಕುಮಾರ್ ಕೂಡ ನಾಯಕ ನಟನಾಗಿ ಪ್ರವೇಶಿಸಿದರು. ಬೇಡರ ಕಣ್ಣಪ್ಪದಲ್ಲಿ ನರಸಿಂಹರಾಜು ಅವರು ಕಾಶಿನಾಥ ಶಾಸ್ತ್ರಿ ಎಂಬ ಪಾತ್ರದಲ್ಲಿ ಕಾಣಿಸಿಕೊಂಡರು. ಇಂದಿಗೂ ಈ ಪಾತ್ರದ ಅಭಿನಯ ನಮ್ಮ ಕಣ್ಣ ಮುಂದೆ ಬಂದಂತೆ ಭಾಸವಾಗುತ್ತದೆ. ಇವರ ಮನೋಜ್ಞ ಅಭಿನಯ ಮತ್ತು ಇವರ ಹಾಸ್ಯ ಪ್ರಜ್ಞೆ ನಮ್ಮೆಲ್ಲರಿಗೂ ಬಹಳ ಇಷ್ಟವಾಗಿದೆ. ತಮ್ಮ ಸುಮಾರು 25 ವರ್ಷಗಳ ಸಿನಿ ಪಯಣದಲ್ಲಿ ಸರಿಸುಮಾರು 250ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಟಿಸಿದ್ದಾರೆ. ಕನ್ನಡ ಚಿತ್ರರಂಗದ ಆರಂಭದ ದಿನಗಳಲ್ಲಿ ಹಾಸ್ಯ ನಟನಿಗೆ ಒಂದು ಘನತೆಯನ್ನು ತಂದುಕೊಟ್ಟ ಕೀರ್ತಿ ಇವರಿಗೆ ಸಲ್ಲುತ್ತದೆ. ತಮ್ಮ ಸಮಕಾಲೀನ ನಾಯಕ ನಟರಿಗಿಂತ ಹೆಚ್ಚು ಸಂಭಾವನೆಯನ್ನು ಪಡೆದ ಕನ್ನಡದ ಏಕೈಕ ಹಾಸ್ಯ ನಟ ಇವರು. ಇದನ್ನು ಡಾಕ್ಟರ್ ರಾಜ್ಕುಮಾರ್ ಅವರೇ ಒಂದು ಸಂದರ್ಶನದಲ್ಲಿ ಹೇಳಿಕೊಂಡಿದ್ದಾರೆ. ಮೊದಲು ನಿರ್ಮಾಪಕರು ತಮ್ಮ ಚಿತ್ರಗಳಿಗೆ ನರಸಿಂಹರಾಜು ಅವರ ಕಾಲ್ಶೀಟ್ ಪಡೆದ ಮೇಲೆ ನಾಯಕ ನಟರನ್ನು ಸಂಪರ್ಕಿಸುತ್ತಿದ್ದರು ಎಂದು ಹೇಳಿದ್ದರು. ಇದು ಅವರ ಒಂದು ಸಾಧನೆ. ನರಸಿಂಹರಾಜು ಮತ್ತು ಬಾಲಕೃಷ್ಣ ಜೋಡಿ ಕನ್ನಡ ಚಿತ್ರರಂಗಗಳಲ್ಲಿ ಅಂದಿನ ದಿನಗಳಲ್ಲಿ ಹಾಸ್ಯದ ಅಲೆ ಸೃಷ್ಟಿಸಿತು. ಡಾಕ್ಟರ್ ರಾಜ್ಕುಮಾರ್ ಅವರ ಬಹುತೇಕ ಚಿತ್ರಗಳಲ್ಲಿ ನರಸಿಂಹರಾಜು ಇರುತ್ತಿದ್ದರು. ಅವರು ನಟಿಸಿದಂತಹ 160 ಸಿನಿಮಾಗಳ ಪೈಕಿ ಸುಮಾರು 100 ಸಿನಿಮಾಗಳಲ್ಲಿ ಡಾಕ್ಟರ್ ರಾಜ್ಕುಮಾರ್ ಜೊತೆಗೆ ಅಭಿನಯಿಸಿದ್ದಾರೆ. ಬಲೆ ಜೋಡಿ. ಇವರು 1967ರಲ್ಲಿ ಬಿಡುಗಡೆಯಾದ ನಕ್ಕರೆ ಅದೇ ಸ್ವರ್ಗ ಚಿತ್ರದಲ್ಲಿ ನಾಯಕ ನಟನಾಗಿ ನಟಿಸುವ ಮೂಲಕ ಡಾಕ್ಟರ್ ರಾಜ್ಕುಮಾರ್ ಅವರಿಗಿಂತಲೂ ಮೊದಲು 100 ಚಿತ್ರಗಳನ್ನು ಪೂರೈಸಿದ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಹಾಗೆ 1975ರಲ್ಲಿ ಅವರು ಪ್ರೊಫೆಸರ್ ಹುಚ್ಚುರಾಯ ಚಿತ್ರವನ್ನು ನಿರ್ಮಿಸಿದರು. ಇವರ ಕುಟುಂಬದ ಹಿನ್ನೆಲೆ. ನರಸಿಂಹರಾಜು ಅವರಿಗೆ ನರಹರಿರಾಜು, ಮಗ ಸುಧಾ ನರಸಿಂಹರಾಜು, ಧರ್ಮಾವತಿ ನರಸಿಂಹರಾಜು ಎಂಬ ಮಕ್ಕಳಿದ್ದರು. ಅವರ ಪುತ್ರಿ ಸುಧಾ ನರಸಿಂಹರಾಜು ಮತ್ತು ಮೊಮ್ಮಗ ಅವಿನಾಶ್ ನರಸಿಂಹರಾಜು ಕೂಡ ಕನ್ನಡ ಚಿತ್ರರಂಗದಲ್ಲಿ ಸಕ್ರಿಯರಾಗಿದ್ದಾರೆ. ಅವರ ಇನ್ನೊಬ್ಬ ಮೊಮ್ಮಗ SD ಅರವಿಂದ್ ನಿರ್ದೇಶಕರಾಗಿ ಗುರುತಿಸಿಕೊಂಡಿದ್ದಾರೆ. ಅವರ ಹಿರಿಯ ಪುತ್ರಿ ಧರ್ಮಾವತಿ ನರಸಿಂಹರಾಜು ಅವರು 2022ರಲ್ಲಿ ನಿಧನರಾದರು.
ಪ್ರಶಸ್ತಿಗಳು. ಅವರ ಪುತ್ರ ಸುಧಾ ನರಸಿಂಹರಾಜು ಅವರೇ ಒಂದು ಸಂದರ್ಶನದಲ್ಲಿ ನಮ್ಮ ತಂದೆಯ ಚಿತ್ರಗಳಿಗೆ ರಾಷ್ಟ್ರ ಪ್ರಶಸ್ತಿ ಆಗಲಿ ಅಥವಾ ರಾಜ್ಯ ಪ್ರಶಸ್ತಿ ಆಗಲಿ ಬರಲಿಲ್ಲೆಂದು ಬೇಸರ ವ್ಯಕ್ತಪಡಿಸಿದರು. ಹಿಂದಿನ ಕಾಲದಲ್ಲಿ ವಾಣಿಜ್ಯ ಸಿನಿಮಾಗಳನ್ನು ರಾಷ್ಟ್ರೀಯ ಪ್ರಶಸ್ತಿಗಳಿಗೆ ಸಾಮಾನ್ಯವಾಗಿ ಪರಿಗಣಿಸುತ್ತಿರಲಿಲ್ಲ ಎಂಬ ಅಭಿಪ್ರಾಯವೂ ಇದೆ. ಇದು ಡಾಕ್ಟರ್ ರಾಜ್ಕುಮಾರ್ ಮತ್ತು ನರಸಿಂಹರಾಜು ಅಂತಹ ಅದ್ಭುತ ಮತ್ತು ಮೇರು ನಟರಿಗೆ ಪ್ರಶಸ್ತಿಗಳು ಸಿಗದಿರಲು ಒಂದು ಮುಖ್ಯ ಕಾರಣವಾಗಿರಬಹುದು. ಅವರಿಗೆ ಹಾಸ್ಯ ಚಕ್ರವರ್ತಿ ಮತ್ತು ಹಾಸ್ಯರತ್ನ ಎಂಬ ಬಿರುದುಗಳನ್ನು ಅಭಿಮಾನಿಗಳು ಮತ್ತು ಚಿತ್ರರಂಗದವರು ನೀಡಿದರು. ಇವರ ಕೊಡುಗೆಯನ್ನು ಸ್ಮರಿಸುವ ನಿಟ್ಟಿನಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರವು ಕರ್ನಾಟಕ ರಾಜ್ಯ ಚಲನಚಿತ್ರ ಪ್ರಶಸ್ತಿಗಳಲ್ಲಿ 2013ನೇ ಸಾಲಿನಲ್ಲಿ ಅತ್ಯುತ್ತಮ ಜನಪ್ರಿಯ ಮನರಂಜನಾ ಚಿತ್ರ ವಿಭಾಗದಲ್ಲಿ ಚಾರ್ಮಿನಾರ್ ಚಿತ್ರಕ್ಕೆ ನರಸಿಂಹರಾಜು ಪ್ರಶಸ್ತಿ ನೀಡಲಾಯಿತು. ಇದು ಅವರ ನೆನಪಿಗಾಗಿ ನೀಡಲಾದ ಪ್ರಶಸ್ತಿಯಾಗಿದೆ. ನರಸಿಂಹರಾಜು ಅವರು ತಮ್ಮ 56ನೇ ವಯಸ್ಸಿನಲ್ಲಿ ಅಂದರೆ 1979ರ ಜುಲೈ 11ರಂದು ತೀವ್ರ ಹೃದಯಾಘಾತದಿಂದ ನಿಧನರಾದರು. ಅವರ ಮಗನ ಅಪಘಾತದಲ್ಲಿನ ನಿಧನವು ಅವರ ಮನಸ್ಸಿಗೆ ತೀವ್ರ ಆಘಾತ ನೀಡಿತು ಎಂದು ಹೇಳಲಾಗುತ್ತದೆ. ನರಸಿಂಹರಾಜು ಅವರು ಕನ್ನಡ ಚಿತ್ರರಂಗಕ್ಕೆ ನೀಡಿದಂಥ ನಗುವಿನ ಕೊಡುಗೆ ಮತ್ತು ಹಾಸ್ಯ ನಟನೆಗೆ ತಂದ ಘನತೆ ಅನನ್ಯವಾದದ್ದು. ಅವರ ಪಾತ್ರಗಳು ಇಂದು ಪ್ರೇಕ್ಷಕರ ಮನಸ್ಸಿನ ಅಚ್ಚಳಿಯದೆ ಉಳಿದಿದೆ. ಹೀಗೆ ಅವರಿಗೆ ವೈಯಕ್ತಿಕ ಪ್ರಶಸ್ತಿಗಳಿಗಿಂತ ಹೆಚ್ಚಾಗಿ ಕನ್ನಡಿಗರ ಮನಸ್ಸಿನಲ್ಲಿ ಹಾಸ್ಯ ಚಕ್ರವರ್ತಿ ಎಂಬ ಬಿರುದು ಮತ್ತು ಅವರ ಹಾಸ್ಯ ನಟನೆಗೆ ಸಿಕ್ಕಿದ್ದ ಅಗಾಧ ಜನಪ್ರಿಯತೆಯ ದೊಡ್ಡ ಪ್ರಶಸ್ತಿಯಾಗಿತ್ತು. ಅವರ ನಗು ಮತ್ತು ನಟನೆ ಇಂದಿಗೂ ಅನೇಕರಿಗೆ ಸ್ಫೂರ್ತಿಯಾಗಿದೆ. ಸಬ್ಸ್ಕ್ರೈಬ್ ದ ಚಾನಲ್, ಶೇರ್ ಆ್ಯಂಡ್ ಲೈಕ್ ದ ವಿಡಿಯೋ. ನಮ್ಮದು ಮುಂದಿನ ವಿಡಿಯೋ ಬಂದು ಮೈಸೂರು ಲೋಕೇಶ್ ಅವರ ಬಗ್ಗೆ. ಧನ್ಯವಾದಗಳು.